ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನವ್ಯ ತರುಣ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ತವಾ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಳೆಕಾಯಿನ ತೊಗೊಂಡಿದ್ದೀನಿ. ಇದರ ಚಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿಟ್ಕೋಬೇಕು. ಆ ಗ್ರೀನ್ ಲೇಯರ್ ಎಲ್ಲ ಹೋಗಿ ವೈಟ್ ಲೇಯರ್ ಕಾಣಿಸ್ಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗೆಲ್ಲ ಪೀಲ್ ಮಾಡಿ ಇಟ್ಕೋಬೇಕು. ಸೊ ಪೀಲ್ ಮಾಡಿದ ನಂತರ ಇದನ್ನು ಮಧ್ಯಭಾಗಕ್ಕೆ ಹಾಫ್ ಆಗಿ ಕಟ್ ಮಾಡಿಕೊಂಡು ಇದರಲ್ಲಿ ತಿನ್ ಲೇಯರ್ ಆಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ತುಂಬ ತಿಕ್ ಲೇಯರ್ ಇದೆ ಅಂದರೆ ತವಾ ಮೇಲೆ ಫ್ರೈ ಆಗೋದು ತುಂಬ ನಿಧಾನ ಆಗುತ್ತೆ, ಒಮ್ಮೊಮ್ಮೆ ಸೀದು ಹೋಗ್ಬೋದು ಅಥವಾ ಫ್ರೈ ಆಗದೇನೆ ಇರ್ಬೋದು. ಆದ ಕಾರಣ ತಿನ್ ಲೇಯರ್ ತಗೊಳ್ಳಿ. ಸೊ ಈ ಥರ ಎಲ್ಲ ತಿನ್ ಲೇಯರ್ ತಗೊಂಡಾದಮೇಲೆ ಇದನ್ನು ಉಪ್ಪು ನೀರಲ್ಲಿ ನೆನೆ ಹಾಕ್ಕೋಬೇಕು ಸ್ವಲ್ಪ ಹೊತ್ತು. ಈ ಉಪ್ಪು ನೀರಲ್ಲಿ ಹಾಕೋದ್ರಿಂದ ಇದು ಕಲರ್ ಚೇಂಜ್ ಆಗೋದಿಲ್ಲ. ಈ ಬಾಳೆಕಾಯಿನ ನೀರಲ್ಲಿ ಸೋಕ್ ಮಾಡಾದ್ಮೇಲೆ ನಾವಿಲ್ಲಿ ಡ್ರೈ ಮಸಾಲ ಪೌಡರ್ ರೆಡಿ ಮಾಡ್ಕೋಬೇಕು. ಇದನ್ನು ಮಾಡೋದಕ್ಕೆ ಒಂದು ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಕಡಲೆ ಹಸಿಟ್ಟು, 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಸಿಟ್ಟು, ರುಚಿಗೆ ತಕ್ಕಷ್ಟು ಅಥವಾ 1 ಸ್ಪೂನ್ ಆಗುವಷ್ಟು ಉಪ್ಪು, 1/4 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ 1 ಸ್ಪೂನ್ ಅಥವಾ 3/4 ಸ್ಪೂನು. ಧನಿಯಾ ಪೌಡರ್ ನೀವು ಮನೇಲಿ ಮಾಡಿರೋದಿದ್ರೆ 2 ಸ್ಪೂನ್ ಹಾಕ್ಕೊಳ್ಳಿ. ಹೊರಗಡೆಯಿಂದ ತಂದಿರೋದಾದರೆ ಅಟ್ಲೀಸ್ಟ್ ಅಂದರೆ ಒಂದು 2.5-3 ಸ್ಪೂನ್ಸ್ ಬೇಕಾಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ಡ್ರೈ ಪೌಡರ್, ಇದಕ್ಕೆ ನೀರು ಹಾಕಬಾರ್ದು, ಹೀಗೆ ಡ್ರೈ ಪೌಡರಾಗೆ ಎಲ್ಲ ನೀಟಾಗಿ ಬೆರೆಯೋ ಥರ ಮಿಕ್ಸ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಮಸಾಲೆ ಎಲ್ಲ ಈಕ್ವಲಾಗಿ ಬಾಳೆಕಾಯಿಗೆ ಹಿಡಿಬೇಕು, ಆ ಥರ ಸ್ಪ್ರೆಡ್ ಮಾಡ್ಕೋಬೇಕು ಈ ಪೌಡರ್ನ, ಡ್ರೈ ಪೌಡರ್ನ. ಆಗ್ತಾನೆ ನೀರಿಂದ ತೆಗೆದು ಈ ಡ್ರೈ ಪೌಡರಲ್ಲಿ ಡಿಪ್ ಮಾಡೋದ್ರಿಂದ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದ ಕಾರಣ ನೀರಲ್ಲಿ ನೆನೆ ಹಾಕಿ ಮತ್ತೆ ಇದಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಇದೆಲ್ಲ ನಾವು ರೆಡಿ ಮಾಡಿಟ್ಕೊಂಡಾದ್ಮೇಲೆ ಒಂದು ತವಾ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಸುತ್ತ ಸ್ಪ್ರೆಡ್ ಮಾಡಿಕೊಂಡು ಆ ಆಯಿಲ್ ಮೇಲೆ ನಾವು ಮಾಡಿಟ್ಕೊಂಡಿರೋವಂಥ ರಾ ಬಾಳೆಕಾಯಿನ ಇಡಬೇಕು. ಈ ಥರ ಎಲ್ಲ ಇಟ್ಟು ಇದ್ರ ಮೇಲೆ ಸ್ವಲ್ಪ ಬೇಕಿದ್ರೆ ನೀವು ಎಣ್ಣೆ ಹಾಕ್ಕೋಬೋದು. ನೋಡಿ 10 ಮಿನಿಟ್ಸ್ ಅಲ್ಲಿ ಈ ಥರ ಕಲರ್ ಚೇಂಜ್ ಆಗುತ್ತೆ, ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಎಲ್ಲ. ಸೊ ಈ ಥರ ವೈಟ್ ಪ್ಯಾಚಸ್ ಇರೋ ಕಡೆ ನೀವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲ ಈಕ್ವಲಾಗಿ ಫ್ರೈ ಆಗುತ್ತೆ. ಆಯಿಲ್ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇರಿ ಮೇಲೆ ಕೂಡ. ಸೊ ಇದನ್ನು ನೀವು ಲಂಚಿಗೆ ಸೈಡ್ ಡಿಶ್ ಆಗಿ ಮಾಡಿಕೊಂಡು ತಿನ್ಬೋದು, ಸಾಂಬಾರ್ ರೈಸ್ ಜೊತೆ, ಆರ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ವಿತಿನ್ 10 to 15 ಮಿನಿಟ್ಸ್. ಸೊ ಡೆಫಿನೆಟ್ಲಿ ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಲೇಬೇಕು.